ಮೇ 20ಕ್ಕೆ ವಾಲ್ 2 ಸಿನಿಮಾದ ಕಡೆಯಿಂದ ಒಂದು ಟೀಸರ್ ರಿಲೀಸ್ ಆಯಿತು. ಜೂನಿಯರ್ NTR ಅವರ ಬರ್ಡೇ ಅಂತ. ಆ್ಯಕ್ಚುಲಿ ಪ್ರಶಾಂತ್ ನೀಲ್ ಅವರ ಜೊತೆ ಏನೋ ಒಂದು ಸಿನಿಮಾ ಬರ್ತಾ ಇದೆ NTR ಅವರದ್ದು, NTR ನೀಲ್. ಅದರಿಂದ ಪ್ಲ್ಯಾನ್ ಆಗ್ತಿದ್ದಂಥ ಗ್ಲಿಮ್ಸನ್ನು ನಿಲ್ಲಿಸಿ ಮೊದಲು ವಾಲ್ 2 ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲ ಕಾನ್ಸಂಟ್ರೇಷನ್, ಅಟೆನ್ಷನ್ ಇದರ ಮೇಲೆ ಬರಲಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಟೀಸರ್ನ ರಿಲೀಸ್ ಮಾಡಿದರು, ವಿಚ್ ಈಸ್ ಫೇರ್. ಬಟ್ ಅನ್ಫಾರ್ಚುನೇಟ್ಲಿ ಟೀಸರ್ ಕಂಪ್ಲೀಟ್ಲಿ ಆಫ್ ಆಗಿತ್ತು. ಆ್ಯಂಡ್ ಅದರಿಂದ ಹುಟ್ಟುಹಬ್ಬದ ದಿನಾನೇ NTR ಅವರಿಗೆ ಒಂದು ಹಿನ್ನಡೆ ಆಯಿತು ಅಂತಲೂ ಹೇಳ್ಬೋದು. ವಾಲ್ 2 ಸಿನಿಮಾನ ಡೈರೆಕ್ಟ್ ಮಾಡ್ತಿರೋದು ಅಯಾನ್ ಮುಖರ್ಜಿ ಅವರು. ವೇಕಪ್ ಸೈಡ್, ಎ ಜವಾನಿ ಹೇ ದಿವಾನಿ ಆ್ಯಂಡ್ ರೀಸೆಂಟ್ ಆಗಿ ಬ್ರಹ್ಮಾಸ್ತ್ರ ಇವುಗಳನ್ನು ಡೈರೆಕ್ಟ್ ಮಾಡಿರೋ ಅಂಥವ್ರು. ಸೊ ಹಾಗಾಗಿ ನಾನು ಅಂದ್ಕೊಂಡಿದ್ದೆ ಅವರದ್ದೇನಾದರೂ ಒಂದಷ್ಟು ಎಲಿಮೆಂಟ್ ಆ್ಯಡ್ ಆಗಿರುತ್ತೆ, ಅಟ್ಲೀಸ್ಟ್ ಈ ಸಿನಿಮಾ ಹಳೆ ವೈಆರ್ ಆಫ್ ಸ್ಪೈ ಯೂನಿವರ್ಸ್ ಸಿನಿಮಾಗಳಿಗಿಂತ ಡಿಫ್ರೆಂಟ್ ಆಗಿ ಕಾಣುತ್ತೆ ಅಂತ. ನಾನು ಎಕ್ಸೈಟ್ ಆಗಿದೆ ಕೂಡ, ಅದನ್ನು ಹಳೆ ವಿಡಿಯೋದಲ್ಲೂ ಹೇಳಿದ್ದೆ. ಬಟ್ ಇದು ಹೆವಿ ಡಿಸಪಾಯಿಂಟಿಂಗ್ ಆಗಿ ಇತ್ತು. ಮತ್ತದೇ ಹಳೆ ಸಿನಿಮಾಗಳ ಫಾರ್ಮುಲಾದಲ್ಲಿ ಟೀಸರ್ ಇತ್ತು. ಹಾಗೆಯೇ ಆ ಟೀಸರ್ನ ನೋಡ್ತಾ ಇರಬೇಕಾದ್ರೇ ಇಡೀ ಸಿನಿಮಾ ಕೂಡ ಮುಂಚೆ ಏನು ಸಿನಿಮಾಗಳು ಬಂದಿದ್ದಾವೆ ಅದೇ ಟೆಂಪ್ಲೇಟ್ನಲ್ಲಿ ಇರುತ್ತೆ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಯಿತು. ಲಿಟ್ರಲಿ ಇದ್ದಂಥ ಎಲ್ಲ ಹೋಪ್ಸ್ನ ಒಂದೇ ಸಾರಿಗೆ ಕೆಳಗೆ ಮಾಡ್ತು ಇದು ಅಂತಲೂ ಹೇಳ್ಬೋದು. ಮತ್ತದೇ ಎರಡೆರಡು ಹೀರೋಗಳು, ಅವರಿಗವರೇ ಹೀರೋ ವಿಲನ್ಗಳು, ಒಂದು ಚೇಸ್ ಸೀಕ್ವೆನ್ಸ್, ಒಂದು ಏರಲ್ಲಿ ಸೀಕ್ವೆನ್ಸ್, ಆ್ಯಂಡ್ ದೆನ್ ಒಂದು ರೊಮ್ಯಾಂಟಿಕ್ ಸಾಂಗ್ ಆ್ಯಂಡ್ ಅದರ ಜೊತೆ ಬರೋ ಒಂದಷ್ಟು ವಿಷಯಗಳು, ಹಾಗೆ ಕ್ಲೈಮ್ಯಾಕ್ಸ್ ಐಸ್ ಮಧ್ಯ ಇರೋವಂಥದ್ದು. ಸೊ ವೆರಿ ಟೆಂಪ್ಲೇಟ್ ಆ್ಯಂಡ್ ರೊಟೀನ್ ಅನ್ನೋ ಥರ. ಒಂದು ಸಿನಿಮಾ ನೋಡಿದರೆ ಇನ್ನೊಂದು ಸಿನಿಮಾ ನೋಡೋ ಅವಶ್ಯಕತೆ ಇಲ್ಲ ಅನ್ನೋ ಥರ. ಅದು ಹೋಗಲಿ, ಇದನ್ನು ಬಿಟ್ಟರೂ ಸಹ ಆ VFX ವರ್ಕ್ ಎಷ್ಟು ಅಂಡರ್ವೆಲ್ಮಿಂಗ್ ಆಗಿದೆ ಅಂದರೆ, ಇಂಡಿಯಾದ ಅತಿ ದೊಡ್ಡ ಪ್ರೊಡಕ್ಷನ್ ಸಂಸ್ಥೆ, ಎಲ್ಲ ರಿಸೋರ್ಸಸ್ ಇರೋ ಅಂಥದ್ದು, ಈ ಕಡೆ ಒಂದು ಸ್ಪೈ ಯೂನಿವರ್ಸ್, ಆ್ಯಂಡ್ ಮೇಯ್ನ್ಲಿ ಅದರಲ್ಲಿ 2 ಬಿಗ್ ಸ್ಟಾರ್ಗಳು, ಒಂದು ಹಿಂದಿಯಿಂದ ಒಂದು ತೆಲುಗುಯಿಂದ. ಸೊ ಆಲ್ಮೋಸ್ಟ್ ವೀಕೆಂಡ್ ಏನಿರುತ್ತೆ ಇಡೀ ಇಂಡಿಯಾ ಕವರ್ ಆಗಿಬಿಡುತ್ತೆ ಓಪನಿಂಗ್ಸ್ನಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಡಿಜಿಟಲ್ ರೈಟ್ಸ್ ಆಕಾಶ ತಲುಪಿರುತ್ತೆ. ಸೊ ಇಷ್ಟು ಸೇಫ್ಟಿ ಟೇಬಲ್ ಮೇಲೆ ಇರಬೇಕಾದ್ರೂ ಕೂಡ ಈ ಲೆವೆಲ್ನ ಔಟ್ಪುಟ್ ಯಾರಿಗಾದ್ರೂ ಬೇಜಾರು ತರಿಸುತ್ತೆ. ಸಿಲಿ ಇಟ್ಸ್ ನಾಟ್ ದ ಬಜೆಟ್, ಇಟ್ಸ್ ದ ಎಫರ್ಟ್ಸ್ ಆ್ಯಂಡ್ ಕನ್ವಿಕ್ಷನ್. ರಿಯಲ್ ಲೊಕೇಶನ್ಸ್ನಲ್ಲಿ ಸಿನಿಮಾ ತೆಗಿಯೋಕೆ ಹೋಗ್ತಾ ಇಲ್ಲ ಇವ್ರು ಯಾರು ಅನ್ಸುತ್ತೆ. ಸ್ಪೆಷಲಿ ಹಿಂದಿನಲ್ಲಿ ಕಾರ್ ಚೇಸ್ ಸೀಕ್ವೆನ್ಸ್ ಒಂದು ರಿಯಲ್ ಅನ್ಸುತ್ತೆ, ಬಿಟ್ಟರೆ ಯಾವುದು ರಿಯಲ್ ಅಂತ ಅನ್ಸೋದೇ ಇಲ್ಲ. ಪರ್ಸನಲಿ ನನಗೆ ಆ್ಯಕ್ಷನ್ ಫಿಲ್ಮ್ಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ನಾನು ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರ್ತೀನಿ, ವಿಶ್ ಮಾಡ್ತಾ ಇರ್ತೀನಿ ಕೂಡ. ಇಂಡಿಯಾದಲ್ಲಿ ಪ್ರೆಸೆಂಟ್ ಟೈಮ್ ಪೀರಿಯಡ್ನಲ್ಲಿ ನಡೆಯುವಂಥದ್ದು, ಟೆಕ್ನಾಲಜಿ ಜೊತೆ ಚೆನ್ನಾಗಿ ಪ್ರೆಸೆಂಟ್ ಆಗಿರುವಂಥ ಸಿನಿಮಾಗಳು, ಆ್ಯಕ್ಷನ್ ಸಿನಿಮಾಗಳು ಬರಬೇಕು ಅಂತ. ಸೊ ಹಾಗಂದಾಗ ಈಸಿ ಪಿಕ್ಕಿಂಗ್ಸ್ ಅಂದರೆ ಅದು ಸ್ಪೈ ಫಿಲ್ಮ್ಸೇನೆ, ಅಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಕೂಡ ಸಿಗುತ್ತೆ ಅಂತ. ಸೊ ಆ ಥರ ಇವರು ಸೆಪರೇಟ್ ಆ್ಯಕ್ಷನ್ ಫಿಲ್ಮ್ಗಳನ್ನು ಸ್ಪೈ ಯೂನಿವರ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಖುಷಿ ಆಗಿದೆ. ಬಟ್ ಇವರು ರಿಯಲ್ ಆ್ಯಕ್ಷನ್ಗೆ ಪ್ರಾಮುಖ್ಯತೆನೇ ಕೊಡ್ತಾ ಇಲ್ಲ, ಎಲ್ಲ ಗ್ರೀನ್ ಸ್ಕ್ರೀನ್ ಅಷ್ಟೇ. ಈವನ್ ಕಾಂಟ್ರಾಸ್ಟ್ ಕೂಡ ಚೇಂಜ್ ಮಾಡಿಲ್ಲ ಆ ಟ್ರೈನ್ ಸೀಕ್ವೆನ್ಸ್ನಲ್ಲಿ. ಅಫ್ಕೋರ್ಸ್ ಇದು ಇನ್ನು ಟೀಸರ್, ಮುಂದೆ ಇನ್ನು ಟೈಮ್ ಇದೆ, ಇನ್ನು ಬೆಟರ್ ಆಗ್ಬೋದು, ಅದೆಲ್ಲ ಓಕೆ. ಬಟ್ ಟೀಸರ್ ಕೂಡ ಒಂದು ಪ್ರಮೋಷನಲ್ ಮೆಟೀರಿಯಲ್ ಅಲ್ವಾ, ಅದನ್ನು ಅಷ್ಟೇ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕಾಗತ್ತೆ ಅಲ್ವಾ, ಆವಾಗಲೇ ಒಂದು ನಂಬಿಕೆ ಅಂತ ಹುಟ್ಟೋದು. ಬಟ್ ಅದು ಇಲ್ಲಿ ಕಾಣಲಿಲ್ಲ ಅಂತ ಹೇಳ್ತೀನಿ. ಆ್ಯಂಡ್ ಸ್ಪೆಷಲಿ ಹಿಂದಿ ಡೈರೆಕ್ಟರ್ಸ್ ಜೊತೆ ದೊಡ್ಡ ಸೌತ್ ಹೀರೋಗಳು ಸಿನಿಮಾ ಮಾಡಿದಾಗೆಲ್ಲ ಅದು ಉಲ್ಟಾ ಹೊಡೆದಿದ್ದಾವೆ. ಆ್ಯಂಡ್ ಆ ಫೀಲಿಂಗ್ ಕೂಡ ಇಲ್ಲಿ ಮತ್ತೆ ಎದ್ದೊಳ್ತು ಅಂತಲೂ ಹೇಳ್ಬೋದು. ಸ್ಪೆಷಲಿ ಈ ಟೀಸರ್ನ ನೋಡಿದ ತಕ್ಷಣ ಸಿಕ್ಕಿರೋ ಆಪರ್ಚುನಿಟಿಯನ್ನು, ಬಜೆಟ್ನ ಯೂಸ್ ಮಾಡ್ಕೊಳ್ಬೇಕು ಡೈರೆಕ್ಟರ್ಸ್. ಅದರಲ್ಲೂ ಇಬ್ಬರು ಸ್ಟಾರ್ಸ್ಗಳು ಒಟ್ಟಿಗೆ ಆ್ಯಕ್ಟ್ ಮಾಡೋದಕ್ಕೆ ರೆಡಿ ಇದ್ದಾರೆ ಅಂದಾಗ, ಸೊ ನಮ್ಮ ಸ್ಟ್ಯಾಂಡರ್ಡ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಒಂದು ಆಪರ್ಚುನಿಟಿ ಇದೆ. ಬಟ್ ಹೀಗೆ ನೋಡಿದ್ರೆ ಅತಿ ಕಮ್ಮಿ ಬಜೆಟ್ನ ಸಿನಿಮಾಗಳು ಎಷ್ಟೋ ಕನ್ವಿಕ್ಷನಲ್ಲಿ ಔಟ್ಪುಟ್ನ ತರಿಸ್ತಾರೆ, ಸೂಪರ್ ಆಗಿರುತ್ತೆ ಅವರ ಔಟ್ಪುಟ್. ಎನಿವೇಸ್ ಲೆಟ್ಸ್ ಸಿ ಹೇಗೆ ಬರುತ್ತೆ ಸಿನಿಮಾ ಅಂತ. ಇನ್ನು ಇದರ ಜೊತೆಗೇನೆ ರಿಲೀಸ್ ಆಗ್ತಾ ಇದ್ದದ್ದು, ಆ ವೀಕೆಂಡ್ನಲ್ಲೇ ರಿಲೀಸ್ ಆಗ್ತಾ ಇದ್ದದ್ದು ನಮ್ಮ 45 ಸಿನಿಮಾ. ಅರ್ಜುನ್ ಜನ್ಯ ಅವರು ಡೈರೆಕ್ಟ್ ಮಾಡ್ತಿರೋವಂಥದ್ದು, ಶಿವರಾಜ್ ಕುಮಾರ್ ಅವರು, ರಾಜ್ ಬಿ ಶೆಟ್ಟಿ ಅವರು, ಹಾಗೆ ಉಪೇಂದ್ರ ಅವರು ಇರುವಂಥದ್ದು. ಅದು ಕೂಡ ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ತಾ ಇತ್ತು. ಬಟ್ ಈಗ ಅದನ್ನು ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ. ಹೊಸ ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ತಾರಂತೆ ಕೂಡ. ಈ ಕಾಂಪಿಟೇಷನ್ ಇರೋದ್ರಿಂದಾನೇ ಹಿಂದೆ ಸರ್ದಿರೋದು ಅಂತ ಹೇಳಿದ್ರು, ಅದನ್ನು ಒಪ್ಕೊಂಡ್ರು ಕೂಡ. ಅದು ಇಷ್ಟ ಆಯಿತು. ಈ ಕಡೆ ತಮಿಳಿನ ಕೂಲಿ ಹಾಗೆ ಈ ವಾಲ್ 2 ಬರ್ತಾ ಇರೋದ್ರಿಂದ ಆಗಸ್ಟ್ 14ಕ್ಕೆ ಇವರು ಕೂಡ ಹೊರಗಡೆಯ ಮಾರ್ಕೆಟ್ನ ಏಮ್ ಮಾಡ್ತಾ ಇರೋದ್ರಿಂದ ಬೇರೆ ರಿಲೀಸ್ ಡೇಟ್ ಒಳ್ಳೇದು ಅಂತ ಹಿಂದೆ ಸರ್ದಿದ್ದಾರೆ, ವಿಚ್ ಈಸ್ ಫೇರ್. ಆದಷ್ಟು ಬೇಗ ಈ ವರ್ಷ ರಿಲೀಸ್ ಆಗ್ತಾ ಇರೋವಂಥ ಕನ್ನಡ ಸಿನಿಮಾಗಳ ರಿಲೀಸ್ ಡೇಟ್ಗಳು ಬರಲಿ ಅಂತ ಕೇಳ್ಕೊಳ್ತೀನಿ. ಇದರ ಜೊತೆಗೆ ಇನ್ನು ರಿಲೀಸ್ ಡೇಟ್ ಅಂದ ತಕ್ಷಣ ನೆನಪಿಗೆ ಬರೋದು ಎಕ್ಕಾ ಸಿನಿಮಾ ಇದೇ ತಿಂಗಳು 6ನೇ ತಾರೀಕಿಗೆ ರಿಲೀಸ್ ಆಗಬೇಕಿತ್ತು. ಅರೌಂಡ್ ನವಂಬರ್ನಲ್ಲಿ ಮುಹೂರ್ತ ಮುಗಿಸ್ಕೊಂಡು ಆವಾಗಲೇ ರಿಲೀಸ್ ಡೇಟ್ನ ಅನೌನ್ಸ್ ಕೂಡ ಮಾಡಿದ್ರು. ಬಟ್ ರೀಸೆಂಟಾಗಿ ಪೋಸ್ಟ್ಪೋನ್ ಆಗುತ್ತೆ ಸಿನಿಮಾ ಅನ್ನೋ ನ್ಯೂಸ್ ಬಂದಿತ್ತು, ಅದನ್ನು ಹೋದ ವಿಡಿಯೋದಲ್ಲೂ ಹೇಳಿದ್ವಿ. ಸೊ ಅದರ ಹೊಸ ರಿಲೀಸ್ ಡೇಟ್ ಈಗ ಅನೌನ್ಸ್ ಆಗಿದೆ. ಸಿನಿಮಾ ಜುಲೈ 18ಕ್ಕೆ ರಿಲೀಸ್ ಆಗ್ತಾ ಇದೆ. ಈಗ ಈ ಸಿನಿಮಾ ಕನ್ನಡ ಇಂಡಸ್ಟ್ರಿಯ 2025ರ ಸಾಲಿಗೆ ಸ್ವಲ್ಪ ಎನರ್ಜಿಯನ್ನು ಕೊಡೋದಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಜೂನ್ನಿಂದ. ಬಟ್ ಅದು ಈಗ ಜುಲೈ ಆಗಿದೆ. ಆ್ಯಂಡ್ ಐ ಹೋಪ್ ಇನ್ನೂ ಉಳಿದಿರೋವಂಥ 6 ತಿಂಗಳು ಅಟ್ಲೀಸ್ಟ್ ಡೀಸೆಂಟ್ ಬಾಕ್ಸ್ ಆಫೀಸ್ ನಂಬರ್ಸ್ನ ತಗೊಳ್ಳೋವಂಥ ಸಿನಿಮಾಗಳು ಬರ್ತವೆ ಅಂತ ಇಲ್ಲಿ. ಆ್ಯಂಡ್ ಈ ಸಿನಿಮಾ KRG ಸ್ಟುಡಿಯೋಸ್ಗೆ ತುಂಬ ಮುಖ್ಯ ಆಗುತ್ತೆ. ದೇ ಆರ್ ಟ್ರೈಂಗ್ ಟು ಡಾಮಿನೇಟ್ ದ ಬಾಕ್ಸ್ ಆಫೀಸ್. ಬಟ್ ಅದು ಅಷ್ಟು ಆಗ್ತಾ ಇಲ್ಲ ಅವರ ಹಳೆಯ ಸಿನಿಮಾಗಳಿಂದ. ಲೆಟ್ಸ್ ಹೋಪ್ ಈ ಎಕ್ಕಾ ಅವರಿಗೆ ರಿಯಲ್ ಎಕ್ಕಾ ಆಗತ್ತೆ ಅಂತ. ಇನ್ನು ಎಕ್ಕಾ ಸಿನಿಮಾದ ರಿಲೀಸ್ ಡೇಟ್ ಕೇಳಿದ ತಕ್ಷಣ ನೆನಪಿಗೆ ಬರೋದು ಥಗ್ ಲೈಫ್ ಸಿನಿಮಾ.
ಅದು ಎಕ್ಕ ಜೊತೆನೇ ರಿಲೀಸ್ ಆಗ್ತಾ ಇತ್ತು, ಅಂದರೆ ಜೂನ್ 5ಕ್ಕೆ. ಈಗಲೂ ಅದು ಬರ್ತಾ ಇದೆ. ಬಟ್ ಕಮಲ್ ಹಾಸನ್ ಅವರ ಕಾಂಟ್ರವರ್ಸಿಯಿಂದ ಅದಕ್ಕೆ ಕರ್ನಾಟಕದಲ್ಲಿ ಮಾತ್ರ ಬ್ರೇಕ್ ಬೀಳೋ ಸಾಧ್ಯತೆ ಇದೆ. ಕಮಲ್ ಹಾಸನ್ ಅವರು ವೆರಿ ಅನ್ನೆಸರಿ ಕಮೆಂಟ್ನ ಮಾಡಿದ್ರು ಥಗ್ ಲೈಫ್ ಸಿನಿಮಾದ ಆಡಿಯೋ ಲಾಂಚ್ನಲ್ಲಿ. ಅದು ಬೇಡವಾಗಿತ್ತು. ಕರ್ನಾಟಕನ ಹಾಗೆ ಶಿವಣ್ಣನವ್ರನ್ನ ಹೊಗಳೋ ಟೈಮಲ್ಲಿ ಅತಿ ಕ್ಯಾಶುವಲ್ ಆಗಿ ಒಂದು ಕಮೆಂಟ್ನ ಪಾಸ್ ಮಾಡಿದರು. ಆ ಸಿಚುವೇಶನ್ಗೆ ಆ ಎಕ್ಸಾಂಪಲ್ ಅದು ಬೇಕಾಗೇ ಇರಲಿಲ್ಲ. ಒಬ್ಬ ರೆಸ್ಪಾನ್ಸಿಬಲ್ ನಟನಾಗಿ ಹಿಸ್ಟ್ರಿಯನ್ನು ಒಂದಷ್ಟು ತಿಳಿದುಕೊಂಡಿರುವಂಥವ್ರಾಗಿ ಆ ಲೈನಲ್ಲಿ ಬೇಡವಾಗಿತ್ತು ಅನ್ನೋದು ಅವರಿಗೆ ಅರ್ಥ ಆಗಬೇಕಿತ್ತು. ಅವರವರಿಗೆ ಅವರವರ ಭಾಷೆ ದೊಡ್ಡದು. ಅದು ದೊಡ್ಡದು ಅಂತ ತೋರಿಸ್ಕೊಳ್ಳೋ ಎಲ್ಲ ರೀತಿಯ ವಿಷಯಗಳು ನಡೀತಾ ಇರ್ತವೆ. ಬಟ್ ಸ್ಟಿಲ್ ಮೊದಲಿಂದಾನೂ ನಮಗೆ ಹೇಳ್ಕೊಟ್ಟಿರೋದು ನಾವೆಲ್ಲ ಸಿಸ್ಟರ್ ಲ್ಯಾಂಗ್ವೇಜಸ್ ಅಂತ, ಭಾಷಾ ಭ್ರಾತೃತ್ವ ಅಂತ ಕರೀತಾರೆ. ಯಾರು ದೊಡ್ಡವರಲ್ಲ, ಯಾರು ಸಣ್ಣವರಲ್ಲ ಅಂತ. ಸೊ ಅದನ್ನು ಪ್ರಮೋಟ್ ಮಾಡ್ತಾರೆ ಕೂಡ, ದೊಡ್ಡವರೇ ಆಗಲಿ ತಿಳಿದುಕೊಂಡಿರೋವಂಥವರೇ ಆಗಲಿ ಎಲ್ಲರೂ. ಆ್ಯಂಡ್ ಅಂಥ ಸಾಲಿಗೆ ಸೇರಬೇಕಾಗಿರೋ ಇವರು ಆ ರೆಸ್ಪಾನ್ಸಿಬಿಲಿಟಿನ ಮುಂದುವರ್ಸ್ಕೊಂಡು ಹೋಗಬೇಕೇ ಹೊರತು ಈ ರೀತಿ ಮಾತಾಡೋದಲ್ಲ. ಅದು ಕೂಡ ನೆಸ್ಸರಿ ಇಲ್ಲದೆ ಇರುವಂಥ ಸ್ಟೇಜ್ ಮೇಲೆ ಅತಿ ಕ್ಯಾಶುವಲ್ ಒಂದು ಎಕ್ಸಾಂಪಲ್ ಆಗಿ. ಸೊ ಇದರಿಂದ ಇವರ ಮೇಲೆ ಹೆವಿ ನೆಗೆಟಿವಿಟಿ ಹುಟ್ಕೊಳ್ತು. ಆ್ಯಂಡ್ ಆ ಹೀಟ್ ಶಿವಣ್ಣ ಅವರನ್ನು ಕೂಡ ತಲುಪ್ತು. ಕರ್ನಾಟಕ ಫಿಲ್ಮ್ ಚೇಂಬರ್ ಥಗ್ ಲೈಫ್ ಸಿನಿಮಾನ ಇಲ್ಲಿ ಬ್ಯಾನ್ ಮಾಡಲಾಗುತ್ತೆ, ಕ್ಷಮೆ ಕೇಳಬೇಕು ಅಂತ ಕೂತ್ಕೊಂಡ್ರು. ಆ್ಯಂಡ್ ಈ ಕಡೆ ಕಮಲ್ ಹಾಸನ್ ಅವರು ನನ್ನ ತಪ್ಪಿಲ್ಲದೆ ಇದ್ದಾಗ ನಾನು ಕ್ಷಮೆ ಕೇಳಲ್ಲ ಅಂತ ಕೂತ್ಕೊಂಡ್ರು. ಆ್ಯಂಡ್ ಅದೇ ನಿಟ್ಟಿನಲ್ಲಿ ಈಗ ಅವರು ಥಗ್ ಲೈಫ್ ರಿಲೀಸ್ಗೆ ಸೆಕ್ಯೂರಿಟಿನ ಕೇಳಿಕೊಂಡು ಹೈಕೋರ್ಟ್ಗೆ ಹೋಗಿದ್ದಾರೆ. ಕರ್ನಾಟಕದಲ್ಲಿ ಥಗ್ ಲೈಫ್ ಬಿಡುಗಡೆ ಆದಾಗ ಏನಾದರೂ ಗಲಾಟೆಗಳು ಆಗದೇ ಇರಲಿ ಅಂತ ಸೆಕ್ಯೂರಿಟಿನ ಕೇಳಿಕೊಂಡು. ಇಲ್ಲಿ ಕಮಲ್ ಹಾಸನ್ ಅವರು ಹೆವಿ ಬೇಜಾರನ್ನು ತರಿಸಿದ್ರೆ, ಈ ಕಡೆ ಕರ್ನಾಟಕ ಫಿಲ್ಮ್ ಚೇಂಬರ್ ಏನಿದೆ ಅದು ಕೂಡ ಒಂದು ಬೇಜಾರನ್ನು ತರಿಸ್ತಾ ಇದೆ. ಕ್ಷಮೆ ಕೇಳೋದಕ್ಕೆ ಮೇ 30 ತನಕ ಟೈಮ್ ಕೊಟ್ಟಿದ್ರು, ಅವರು ಕೇಳಲ್ಲ ಅಂದರು. ಇವರು ಮತ್ತೆ ಜೂನ್ 2 ತನಕ ಟೈಮ್ ಕೊಟ್ಟರು, ಅವರು ಹೈಕೋರ್ಟ್ಗೆ ಹೋದರು. ಈಗ ಮತ್ತೆ ಇನ್ನು 24 ಗಂಟೆ ಟೈಮ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಲೈಕ್ ಲಿಟ್ರಲಿ ನೀವೇ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋ ಹಾಗಿದೆ. ಅವರು ಒಂದು ಅವರ ಸ್ಟ್ಯಾಂಡ್ನ ತಗೊಂಡಿದ್ದಾರೆ, ನಿಮ್ಮ ಸ್ಟ್ಯಾಂಡ್ನ ನೀವು ತಗೊಳ್ಬೇಕಾಗತ್ತೆ. ನಿರ್ಧಾರಗಳು ಕಠಿಣವಾಗೇ ಇರ್ತವೆ, ಅದಕ್ಕೇನೆ ಅವುಗಳನ್ನ ನಿರ್ಧಾರಗಳು ಅಂತ ಕರೆಯೋದು. ಇಟ್ಸ್ ನಾಟ್ ಲೈಕ್ ಅವ್ರ ಹತ್ರ ಏನೋ ಸಾರಿ ಕೇಳಿಸ್ಬೇಕು ಅಥವಾ ಅವರ ಈಗೋ ಹರ್ಟ್ ಮಾಡಬೇಕು, ಅದಲ್ಲ. ಭಾಷೆಗಳ ಬಗ್ಗೆ ಇಷ್ಟು ಕ್ಯಾಶುವಲ್ ಆಗಿ ನೆಸ್ಸರಿ ಇಲ್ಲದ ಸಂದರ್ಭದಲ್ಲಿ ಮಾತಾಡಬಾರ್ದು ಅನ್ನೋ ಅರಿವು ಮೂಡಿಸ್ಬೇಕು, ಅವರಿಗೂ ಸೇರಿ ಎಲ್ಲರಿಗೂ. ಬಟ್ ಇದು ಇವರ ನಡೆ, ನೀವು ಸಾರಿ ಕೇಳಿ ನಾವು ಸುಮ್ಮನಾಗ್ಬಿಡ್ತೀವಿ ಆ್ಯಂಡ್ ಆ ಸಾರಿ ಕೇಳೋದಕ್ಕೆ ನಿಮಗೆ ಬೇಕಾಗಿರೋಂಥ ಟೈಮನ್ನು ನಾವೇ ಕೊಡ್ತೀವಿ ಅನ್ನೋ ಥರ ಇದೆ. ಲೆಟ್ಸ್ ಏನಾಗುತ್ತೆ ಕೋರ್ಟಲ್ಲಿ ಅಂತ. ಇವತ್ತಿದೆ ಹಿಯರಿಂಗ್. ಐ ಫೀಲ್ ಕೋರ್ಟ್ ಕಮಲ್ ಹಾಸನ್ ಅವರನ್ನೇ ಕ್ವಶನ್ ಮಾಡುತ್ತೆ, ಯಾಕೆ ಹೀಗೆ ಮಾತಾಡಿರೋದು ಅಂತ. ಪರ್ಸನಲಿ ನಾನು ಡೆಫಿನೆಟ್ಲಿ ಡಿಸಪಾಯಿಂಟೆಡ್. ಅವರು ಒಂದು ಕಡೆ ಹೇಳಿದರು, ನನಗೆ ಕನ್ನಡದ ಮೇಲಿರುವಂಥ ಪ್ರೀತಿ ಈಸ್ ಪ್ಯೂರ್ ಅಂತ. ಇವನ್ ಆ್ಯಸ್ ಅನ್ ಆರ್ಟಿಸ್ಟ್ ಅಂತ ತಗೊಂಡ್ರೆ ನಿಮ್ಮ ಮೇಲೆ ನಮಗೂ ಗೌರವ ಇದೆ, ಆದರೆ ಇಲ್ಲಿ ರಾಂಗ್ ಆಗಿದ್ರಿ ನೀವು, ಇದು ತಪ್ಪು. ಆ್ಯಂಡ್ ಅದು ನಿಮಗೆ ಅರಿವಾಗದೇ ಇರೋದು ಇನ್ನೂ ದೊಡ್ಡ ತಪ್ಪಾಗಿದೆ. ಐ ಹೋಪ್ ಅದು ನಿಮ್ಮನ್ನು ತಲುಪತ್ತೆ ಅಂತ. ನಿಮ್ಮ ವೆರಿ ಕ್ಯಾಶುವಲ್ ಕಮೆಂಟ್ನ ರಿಪರ್ಕಷನ್ಸ್ ಏನು ಅನ್ನೋದು ನಿಮ್ಗೆ ಅರಿವಾಗುತ್ತೆ ಅಂತ. ಆ್ಯಂಡ್ ಈ ಥರ ಬಿಸಿ ಎಲ್ರಿಗೂ ಮುಟ್ಟಬೇಕು ಸ್ವಲ್ಪ, ಯಾಕಂದರೆ ಈಗಂತೂ ಇದು ತುಂಬ ಆಗ್ತಿದೆ. ಸ್ಪೆಷಲಿ ಬೆಂಗಳೂರಿನಲ್ಲಿ ಆಗ್ತಾ ಇರುವಂಥದ್ದು, ಬೆಂಗಳೂರಿನ ಬಗ್ಗೆ ಮಾತನಾಡೋ ಅಂಥದ್ದು. ಹೀಗೆ ನಾವೆಲ್ಲರೂ ಒಂದೇ ಅಲ್ಲ, ಬಟ್ ಒಟ್ಟಿಗೆ ಇರಬೇಕು ಅನ್ನೋ ಭಾವನೆನ ಪ್ರಮೋಟ್ ಮಾಡೋದು ಉತ್ತಮ. ಬಟ್ ಆ ಗ್ಯಾಪಲ್ಲಿ ಇಷ್ಟು ತಿಳ್ಕೊಂಡಿರೋವಂಥವ್ರು, ಜವಾಬ್ದಾರಿ ಇರುವಂಥವ್ರು ಹೀಗೆ ಮಾತಾಡಬಾರ್ದು ಅನ್ನೋ ಒಂದು ಮೆಸೇಜ್ ಹೋಗಬೇಕು ಎಲ್ರಿಗೂ. ಆ್ಯಂಡ್ ಹೋಗಿದೆ ಅಂತಲೂ ನಾನು ಅಂದ್ಕೊಳ್ತೀನಿ ಈ ಇಶ್ಯೂಯಿಂದ. ಈಗ ಲೆಟ್ಸ್ ಈ ಕೋರ್ಟ್ ಏನು ಹೇಳುತ್ತೆ, ಕಮಲ್ ಹಾಸನ್ ಅವರು ಏನಾದರೂ ಒಂದು ಸಣ್ಣ ಯೂಟರ್ನ್ ತಗೊಳ್ತಾರ, ಕ್ಷಮೆ ಕೇಳ್ತಾರ, ಥಗ್ ಲೈಫ್ ಬಿಡುಗಡೆ ಆಗತ್ತಾ ಅಂತ ಇವತ್ತೇ ನೋಡಬೇಕು ಕಾದು. ಸೊ ಇಷ್ಟು ನನ್ನ ಹತ್ರ ಇದ್ದಂಥ ಟಾಪಿಕ್ಸ್ ಆಗಿದ್ವು ಇವತ್ತಿಗೆ. ಇನ್ನು ನಿಮಗೆ ಏನನ್ಸುತ್ತೆ ವಾರ್ 2 ಟೀಸರ್ನ ಬಗ್ಗೆ, 45 ಮೂವಿ ಪೋಸ್ಟ್ಪೋನ್ ಆಗಿರೋದ್ರ ಬಗ್ಗೆ, ಹಾಗೆಯೇ ಕಮಲ್ ಹಾಸನ್ ಅವರ ಈ ಇಶ್ಯೂ ಬಗ್ಗೆ ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಓದೋದಕ್ಕೆ ನಾನಂತೂ ವೆಯ್ಟ್ ಮಾಡ್ತಾ ಇರ್ತೀನಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.